ಅಂತೇಳಿ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಕಪ್ಪಗಲ್ ಪೋಸ್ಟ್ ಅದು ಬಿ ಪಿ ಎಲ್ ಇದ್ದಿದ್ದು ಎ ಪಿ ಎಲ್ ಆಗಿ ಕನೆಕ್ಟ್ ಆಗಿದೆ ಸರ್. ರೇಷನಿಂದ ಭಾಳ ತೊಂದರೆ ಆಗ್ತಾಯಿದೆ. ಬೇರೆಯವರ ರೊಕ್ಕ ಇಸ್ಕೊಂಡು ಅಮೌಂಟ್ ಇಸ್ಕೊಂಡು ತರಬೇಕಾದ ಪರಿಸ್ಥಿತಿ ಬಂದಿದೆ. ಫುಡ್ ಆಫೀಸಿಗೆ ಹೋಗಿ ಲೆಟ್ರ್ ಬರೆದು ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡಿ ಕೊಟ್ಟರೆ ಊಟ ಅವರು ಕೇಳಿದರೆ ಅವಾಗ ಆಗುತ್ತೆ ಇವಾಗ ಆಗುತ್ತೆ ಇದು ಕ್ಯಾನ್ಸಲ್ ಆಗಿದೆ ಅಂತೇಳಿ ಯಾವುದೋ ಒಂದು ರೀಸನ್ ಹೇಳಿ ಕಳಿಸ್ತಿದ್ದಾರೆ. ಆದ್ದರಿಂದ ನಾಳೆ ಬಿ ಪಿ ಎಲ್ ಮಾಡ್ಕೊಳ್ಬೇಕಂದು ಕೇಳ್ಕೊಡ್ತಿದ್ದೇನೆ ಸರ್ ಸರ್ಕಾರಕ್ಕೆ. ಈಗ ಎಷ್ಟು ವರ್ಷ ಆಯ್ತು ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಇದ್ದು? 3 ವರ್ಷ ಆಯ್ತು ಸರ್, 3-4 ವರ್ಷ ಆಯಿತು. ಸಡನ್ಲಿ ಇವಾಗ ಎ ಪಿ ಎಲ್ ಕಾರ್ಡ್ ಆಗಿ ಕನೆಕ್ಟ್ ಆಗಿದೆ. ಕೇಳೋದಕ್ಕೆ ಟ್ಯಾಕ್ಸ್ ಅಂತ ಇದೆ. ರೈತರಿಗೆ ಎಲ್ಲಿದ್ದು ಬರ್ತದೆ ಸರ್ ಟ್ಯಾಕ್ಸ್? ಇದ್ದಂಥವ್ರಿಗೆ ಹೇಳ್ಬೇಕು ಟ್ಯಾಕ್ಸ್ ಅಂತೇಳಿ. ರೈತರ ಹೊಟ್ಟೆ ಮೇಲೆ ಬಡಿದ್ರೆ ಹೆಂಗೆ ಸರ್? ಆಟೋ ಓಡಿಸಿ ಜೀವನ ಮಾಡಬೇಕು, ಭಾಳ ಕಷ್ಟ ಸರ್. ಈಗಂದ್ರೆ ಹೆಂಗೆ ಗೊತ್ತಾಯ್ತು ನಿಮಗೆ ಇದು ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿರೋದು? ಸರ್ ರೇಷನ್ ಕಾರ್ಡ್ ತಗೊಂಡು ಹಂಗೆ ಇದು ರೇಷನ್ ಆಶ್ರಮ ಒಳಗೆ ಹೋಗೋಕ್ಕಾದ್ರೆ ಅವ್ರು ಹೇಳಿದ್ರು ಸರ್, ಇದು ಬರಲ್ಲ, ಇದು ಬಿ ಪಿ ಎಲ್ಲಿಂದ ಎ ಪಿ ಎಲ್ಲಿಗೆ ಕನೆಕ್ಟ್ ಆಗಿದೆ, ಟ್ಯಾಕ್ಸ್ ಕಟ್ ಆಗ್ತದೆ ಅಂತೇಳಿ ತೋರಿಸ್ತಾ ಇದೆ, ಅದರಿಂದ ಬರಲ್ಲ ಇದು ಅಂತೇಳಿ ಅವರೇ ಹೇಳಿದ್ರು ಸರ್. ರೇಷನ್ ಹಾಕೋರೇ ಹೇಳಿದ್ರು. ಎಷ್ಟು ಜನ ವಾಸ ಇರುತ್ತೆ ಮನೆಯಲ್ಲಿ? ಎಷ್ಟು ಜನ ಹೆಸರು ಹಿಡಿದು ರೇಷನ್ ಕಾರ್ಡಲ್ಲಿ? ಸರ್ ಟೋಟಲ್ 5 ಜನ ಇದೆ ಸರ್. 5 ಜನರಿಗೆ ಭಾಳ ತೊಂದರೆ ಆಗ್ತದೆ. ಅಂದರೆ ನೀವು ದುಡಿಮೆ ಮಾಡಿದಾಗ ನಿಮ್ಮ ಹೊಟ್ಟೆ ತುಂಬುತ್ತಾ ಮನೆಯಲ್ಲೆಲ್ಲ? ಹಾಂ ಸರ್, ಮತ್ತು ದುಡಿಮೆಯಿಂದಲೇ ಸರ್ ಹೊಟ್ಟೆ ತುಂಬೋದು. ಇಲ್ಲಾಂದ್ರೆಗಿನ ಪುಕ್ಷಟ್ಟೆ ಯಾವುದರಿಂದ ಬರುತ್ತೆ ಸರ್? ಆಟೋ ಓಡಿಸ್ಬೇಕು, ಇಲ್ಲ ಮನೆಯಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ಬೇಕು ಅಷ್ಟೇ. ಈಗೇನು ಇದಾಗ್ತಾ ಇಲ್ಲ, ಸರ್ಕಾರದ ಏನು ನಿರ್ಧಾರ ತಪ್ಪ ಅನಿಸುತ್ತೆ? ಸರ್ಕಾರದಿಂದ ಬಂದಿದ್ದ ಸೌಲಭ್ಯನೇ ಸರಿ ಕೊಡ್ತಾ ಇಲ್ಲಲ್ಲ ಸರ್. ಬಿ ಪಿ ಎಲ್ ಇದ್ದಿದ್ದೇ ಎ ಪಿ ಎಲ್ ಮಾಡಿಬಿಟ್ಟಾರೆ. ಅದರಿಂದ ಇನ್ನು ಬೇರೆ ಒಂದು ಆಪ್ಷನ್ ಇನ್ನು ಏನಿರ್ತಾವೆ ಸರ್? ಈಗ ಸಿದ್ದರಾಮಯ್ಯ ಅವ್ರನ್ನ ಅಣ್ಣ ರಾಮಯ್ಯ ಅಂತ ಹೇಳ್ತಾರೆ. ಈಗ ಬಗ್ಗೆ ಏನು ಹೇಳ್ತಾರೆ? ಈಗ ಈ ಥರ ಎಲ್ಲ ಅಣ್ಣ ಅವರೇ 5 kg ಅಕ್ಕಿ ಫ್ರೀ ಅಂತ ಹೇಳಿದ್ರು, 10 kg ಫ್ರೀ ಅಂದರು. ಸರ್ ಕೊಡೋರಿಗೆ ತಲುಪ್ತಾ ಇದೆ, ಇಲ್ದವ್ರಿಗೆ ಇಲ್ಲ. ಅದೇನಾಗಿದೆ ಅಂತಂದರೆ ಬಿ ಪಿ ಎಲ್ ಇದ್ದಿದ್ದು ಎ ಪಿ ಎಲ್ ಕನೆಕ್ಟ್ ಆಗ್ತಿದೆಯಲ್ಲ, ಸಿದ್ದರಾಮಯ್ಯ ಕೇಳ್ಕೊಳ್ಳೋದು ಒಂದೇ ಸರ್. ಆ ಸರ್ ಅವರಿಗೆ ಬಿ ಪಿ ಎಲ್ ಮಾಡಬೇಕೆಂದು ಕೇಳ್ಕೊಳ್ತಿದ್ದೇನೆ ಸರ್. ನಿಮ್ಮ ಹೆಸರು? ಹಂಪಣ್ಣ ಅಂತೇಳಿ. ಯಾವ ನಿಮ್ಮದು? ಯಾವ ಏರಿಯಾ? ಕಪ್ಪಗಲ್ ಸರ್, ಬಸವೇಶ್ವರ ಕ್ಯಾಂಪ್, ಬೀರಪ್ಪ ಗುಡಿ ಓಣಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.